ನಾವು ನಾಳೆಯಿಂದ ಕಾಲೇಜಿಗೆ ಬರ್ಬೇಕಂದ್ರೆ ಆಗಲ್ಲ, ಕಾಲೇಜ್ ಲೈಫ್ ಮುಗೀತು. ಒಂದ್ಸಲ ಊಟ ಮಾಡಿ ಸೆಕೆಂಡ್ ಟೈಮ್ ಊಟಕ್ಕೆ ಹೋಯ್ತವನೆ. ಅವ್ರ ಹತ್ರ ಕೇಳುವ ಈ 4 years ಜರ್ನಿ ಹೇಗಿತ್ತು ಅಂತ. ಯುವ ಪ್ರತಿಭಾನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನದರ್ ಲಾಗ್. ಸೊ ಗೈಸ್, ಇವತ್ತು ನೀವು ಆಲ್ರೆಡಿ ತಮ್ನೇಲ್ ಟೈಟಲ್ ನೋಡ್ದಂಗೆ ಇವತ್ತು ನಮ್ದು ಫೇರ್ವೆಲ್ ಉಂಟು ಗೈಸ್. ಕಾಲೇಜ್ ಲೈಫ್ ನ ಲಾಸ್ಟ್ ಡೇ. ಅದನ್ನ ಯಾವ ತರ ಎಂಜಾಯ್ ಮಾಡ್ತೀವಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಎಲ್ಲರೂ ಮಾತಾಡ್ಸ್ಕೊಂಡು ಬರುವ. ಗೈಸ್, ಮೇಲೆ ಆಡಿಟೋರಿಯಂ ಹೋಗ್ತಿದ್ವಿ. ಸೊ ಅಲ್ಲಿ ಜೂನಿಯರ್ಸ್ ಎಲ್ಲ ಡೆಕೋರೇಷನ್ ಮಾಡಿದಾರೆ ಅಂದ್ರೆ. ಸೊ ಅದು ಯಾವ ತರ ಮಾಡಿದಾರೆ ಅಂತ ತೋರಿಸ್ತೀನಿ ಗೈಸ್. ಗೈಸ್, ಅದೇ ನೋಡಿ ನಮ್ಮ ಕಾಲೇಜ್ ಹಾಸ್ಟೆಲ್. ಭರತ್ ಪಟೇಲ್, ನಮಸ್ಕಾರ. ನೋಡಿ ಗೈಸ್, ಎಂಟ್ರೆನ್ಸ್ ಅಲ್ಲಿ ಯಾವ ತರ ಮಾಡಿದ್ದಾರೆ. ವೆಲ್ಕಮ್ ಸೀನಿಯರ್ಸ್. ನೈಸ್. ಒಂದು ತಾಸಾಯ್ತು, ಇನ್ನ ಟೈಮ್ ನೋಡಿ, ಇನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ. ಎಕ್ಸಾಕ್ಟ್ ಟೈಮಿಂಗ್ ಮಾಡ್ತಿದ್ರು, ನಾವ್ ಎಕ್ಸಾಕ್ಟ್ ಟೈಮಿಂಗ್ ಮಾಡ್ತಿದ್ವಿ ಗೈಸ್. A few moments later. ಗೈಸ್, ಫೈನಲಿ ಸ್ಟಾರ್ಟ್ ಮಾಡಿದ್ರು. ಗೈಸ್ ನೋಡಿ, ಮಡಿಕೇರಿ ಸಿಪಾಯಿನ ಚಂದನ್ ಪೊನ್ನಪ್ಪ ಡಿಪ್ರೆಷನ್ ಮೊಮೆಂಟಮ್ ಕೊಟ್ಟಿದ್ದಾರೆ ಮೆಮೊರಿಗೋಸ್ಕರ. ಓಪನ್ ಮಾಡುವ, ಏನ್ ಕೊಟ್ಟಿದ್ದಾರೆ ನೋಡುವ. ನೋಡಿ ಗೈಸ್, ಇದೆ ಗಿಫ್ಟ್. ನಾನ್ ನೋಡಿ ಇಲ್ಲೇ ಇದೆ, ಫೋಟೋ ಕ್ಲಿಯರ್ ಆಗಿ ಬಂದಿಲ್ಲ. ಗಿಫ್ಟ್ ಓಪನ್ ಮಾಡ್ದಾ? ಗಿಫ್ಟ್ ಓಪನ್ ಮಾಡಿದ್ರ ಸಂಜಯ್? ಗಿಫ್ಟ್ ಓಪನ್ ಮಾಡ್ದ? ವರ್ಲ್ಡ್ಸ್ ಕಾಸ್ಟ್ಲಿಯಸ್ಟ್ ಮಗ್. ನೋ ಐ ಆಮ್ ಅನ್ಬಾಕ್ಸಿಂಗ್. ಇವ ಯಾರೇ ಏನ ಹೇಳ್ತಿದ್ದಲ್ಲ ಏನೋ. ಈ ಮಗು ಇಲ್ಲ ಶೋಕೇಶ್ ಅನ್ನೋ ಇಲ್ಲ ಬೀರೆಲ್ಲ ಇರುತ್ತೆ ನಮ್ಮ ಮನೇಲಿ. ಮತ್ತೆ ಇವ್ರ ಮನೇಲಿ ಹಂಗಲ್ಲ, ಮಿನರಲ್ ವಾಟರ್ ಅದು ಇದು ಹಾಕೊಂಡ್ ಕುಡಿತಾರೆ. ಏನೇನೋ ಆಗ ಕುಡಿತಾರಂತೆ. ಅರ್ಥ ಆಯ್ತು ಅನ್ಸುತ್ತೆ. ಮಿನರಲ್ ವಾಟರ್ ಒಳ್ಳೆ ಚೆನ್ನಾಗಿರ್ತದೆ. ಇವಾಗ ಊಟ ಹೋಗುವ, ಊಟ ಮುಗಿಸಿ ಕಂಟಿನ್ಯೂ ಅಂತೆ. ಬೇರೆಲ್ಲಿ ಇರೋದು ನಮ್ದು, ಆದ್ರೆ ಊಟಕ್ಕೆ ನಮ್ಗಿಂತ ಮೊದಲು ಜೂನಿಯರ್ಸ್ ಹೋಗಿ ನಿಂತಿದಾರಪ್ಪ. ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇರೆಲ್ಲಿ ಊಟ ನೋಡಿ, ಚಿಕನ್ ಬಿರಿಯಾನಿ, ಕಬಾಬ್. ಕಾಲೇಜಿನ ಕೆಂಪ್ ಕಬಾಬ್ ಮಾಡ್ತಿದ್ದಾರೆ. ಕಾಲೇಜಿನ ಕೆಂಪ್ ಕಬಾಬ್ ಮಾಡ್ತೀವಿ. ಇದೆಲ್ಲ ತಿಂದು ನಮ್ಮ ಜೂನಿಯರ್ ಗೈಸ್, ಸೀನಿಯರ್ ಮನು ಬಾರೋ ಗೈಸ್. ಇವ್ ನಮ್ಮ ಭಟ್ಕಳದ ಎಂತದ ಕಿಂಗನ ನೀನು. ಯುವ ಪ್ರತಿಭಾನ. ಹೊಸ ಬೆಳಕು ಗೈಸ್, ನಮ್ ಸರ್ ಡ್ಯಾನ್ಸ್ ಮಾಡಿದ್ದಾರೆ, ತೇಜಸ್ ಸರ್. ಅವ್ರು ಡ್ಯಾನ್ಸ್ ಮಾಡಿರೋ ವಿಡಿಯೋನ ಹಾಕ್ತೀನಿ ನೋಡಿ. ಗೈಸ್ ನೋಡಿ, ಸೈಕ್ ಡ್ಯಾನ್ಸ್ ಮಾಡಿ ಹೆಂಗ್ ಸುಸ್ತಾಗಿ ಕೂತಿದ್ದಾರೆ ಅಂತ. ಬರೀ ಇಂತದೆಯ. ಒಂದ್ಸಲ ಊಟ ಮಾಡಿ ಸೆಕೆಂಡ್ ಟೈಮ್ ಊಟಕ್ಕೆ ಹೋಯ್ತವನೆ. ಸೆಕೆಂಡ್ ಟೈಮ್ ಹೋಗ್ತಿದ್ವಿ. ಊಟ ಮಚ್ಚಾ. ಸರಿ, ಬಾಯ್ 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 ಬಾಯ್. ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಹಾಗೆ ಅವ್ರ ಹತ್ರ ಕೇಳುವ ಈ 4 years ಜರ್ನಿ ಹೇಗಿತ್ತು ಅಂತ. ಸೊ ಇವಾಗ ಹೋಗುವ, ಎಲ್ಲರೂ ಮಾತಾಡ್ಸ್ಕೊಂಡ್ ಬರುವ ಗೈಸ್. ಸ್ನೇಹ, ನಿಮ್ಮ 4 ವರ್ಷದ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ನ ಹೇಳಿ. ಸೊ ಇವತ್ ನಮ್ದು ಫೇರ್ವೆಲ್ ಡೇ. ಇವರೆಲ್ಲ ಫಸ್ಟ್ ಇಯರ್ ಇಂದನು ಫ್ರೆಂಡ್ಸ್. ನಾನು ಸೆಕೆಂಡ್ ಇಯರ್ ಇಂದ ಇವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಆಗಿರೋದು. ನಾನು ಸಂಜನಾ ನಂತ ಎಲ್ಲ ಒಂದೇ ಕ್ಲಾಸ್ ಇರೋದು. ಪವಿತ್ರ, ರಕ್ಷಿತಾ ಎಲ್ಲ ತುಂಬಾ ಒಳ್ಳೆ ಮೆಮರೀಸ್ ಮಾಡಿದೀವಿ. ಹೇಳಕ್ಕಾಗಲ್ಲ, ಬಟ್ ತುಂಬಾ 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 ಮೆಮರೀಸ್ ಉಂಟು. ಹೇಳಕ್ಕಾಗಲ್ಲ, ಬಟ್ ಹೇಳಿ. ಒಂದು ವಿಡಿಯೋ ತೋರಿಸ್ಬೇಕು ಅಂದ್ರೆ ಒಂದು ಇಡೀ ದಿನ ಕುತ್ಕೊಂಡು ನೋಡಿದ್ರು ಮುಗಿಯಲ್ಲ, ಅಷ್ಟು ಮೆಮರೀಸ್ ಮಾಡಿದೀವಿ. ಇವತ್ ಫೇರ್ವೆಲ್ ಡೇ, ತುಂಬಾ ಬೇಜಾರಾಗುತ್ತೆ. ಲಾಸ್ಟ್ ಯಾರು ಸಿಗಲ್ಲ ಮತ್ತೆ. ಅಳಲ್ವಾ ಯಾರು? ಅಳಲ್ವಾ? ಅದಕ್ಕೆ ಹೇಳಲ್ಲ. ಹಂಗೆ ಗೈಸ್, ಇವಳು ಸಂಜನಾ ಅಂತ ನನ್ನ ಹೈಸ್ಕೂಲ್ ಫ್ರೆಂಡ್. ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಇಂದ ಒಂದೇ ಕ್ಲಾಸ್. ಬರ್ತಾ ಇಲ್ಲ. ನಾವೆಲ್ಲ ಫಸ್ಟ್ ಇಯರ್ ಸಿ ಸೆಕ್ಷನ್ ಇಂದ ಫ್ರೆಂಡ್. ಇವಳು ನಮ್ಗೆ ಇಂಜಿನಿಯರಿಂಗ್ ಫ್ರೆಂಡ್, ಇವಳು ಕೂಡ ಇಂಜಿನಿಯರಿಂಗ್ ಫ್ರೆಂಡ್. ಇವಳು ಚಿಂತನ್, ಇದು 4 years ನಿನ್ನ ಒಪಿನಿಯನ್ ಹೇಳು, ಏನಿಸ್ತು ಅಂತ ಕಾಲೇಜ್ ಬಗ್ಗೆ? ಬೆಸ್ಟ್ ಮೆಮರೀಸ್ ಅನ್ಕೊಂತೀನಿ ಲೈಫಲ್ಲಿ. ತುಂಬ ಒಳ್ಳೊಳ್ಳೆ ಮೆಮರೀಸ್ ಇದ್ದಾವೆ. ಫ್ರೆಂಡ್ಸ್ ಜೊತೆ ಆಗಲಿ, ಟೀಚರ್ಸ್ ಜೊತೆ ಅದು ಕಾಲೇಜಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಅದು ಏನು ಹೇಳೋಕೆ ಬರ್ತಿಲ್ಲ. ಫುಲ್ಲು
ಬೇಜಾರಾಗುತ್ತೆ ಎಲ್ಲಾರನ್ನು ಬಿಟ್ಟೋಗಿ ಯಾರು ಸಿಗಲ್ಲ ಇಲ್ಲಿ. ಈ ಮೆಮೊರೀಸ್, ಈ ಕಾಲೇಜ್ ಅನ್ನೋ ಮೆಮೊರೀಸ್ ಎಲ್ಲೂ ಸಿಗಲ್ಲ ಇಲ್ಲಿ. ಎಲ್ಲ ಕೆಲಸ, ಆಫೀಸು ಬರೀ ಇದೇ ಆಗ್ಬಿಡ್ತವೆ. ಅದಕ್ಕೆ ಏನ್ ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಲೈಫ್ ಮೂವ್ ಆನ್ ಆಗ್ಬೇಕು. ಪ್ರೀತಶ್ರೀ, ನೀವು 4 ಇಯರ್ದು ಎಕ್ಸ್ಪೀರಿಯನ್ಸ್ ನ ಹೇಳ್ತೀರಾ? 3 ಸ್ಟಾರ್ಟ್ ಆಗಿದೆ. ನೈಸ್ ನೈಸ್. ಇಲ್ಲಿ ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡಿ ಫಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ವರ್ಗು ಒಟ್ಟಿಗೆ ಇದ್ದೀವಿ, ಇನ್ನು ಒಟ್ಟಿಗೆ ಇರ್ತೀವಿ. ಇಂಟರ್ನ್ಶಿಪ್ಪಲ್ಲೂ ಒಟ್ಟಿಗೆ. ಓ ಹೌದಾ? ಓಕೆ ಗಾಯ್ಸ್, ಇವ್ರ ತರ ಇರಿ. ಎಷ್ಟು 3 ಜನ ಇದ್ದಾರೆ, 6 ಜನ ಆದ್ರಾ? ನೈಸ್ ನೈಸ್. ನಮ್ಗೆ ಆಕ್ಚುಲಿ ಕಾಲೇಜ್ಗಿಂತ ಜಾಸ್ತಿ ಹಾಸ್ಟೆಲ್ ಅಲ್ಲೇ ಮೆಮೊರೀಸ್ ಆಗಿದೆ. ಮತ್ತೆ ಮೆಸ್ ಅಲ್ಲಿ ಅಂದ್ರೆ ನಾವೇ ಅಡ್ಗೆ ಮಾಡ್ಕೊಳ್ತಿದ್ವಿ. ಓ ಹೌದಾ? ವಾರ್ಡನ್ ಇನ್ ಫೇವ್ರೆಟ್ ನಾವು ಹಾಸ್ಟೆಲ್. ಓ ಫುಲ್ ಫೇಮಸ್ ಹಂಗಾದ್ರೆ ಹಾಸ್ಟೆಲ್ ಅಲ್ಲಿ. ಒಬ್ಬಾ ಒಬ್ಬಾ ಎಲ್ಲಿರ್ತೀವಿ ಅಲ್ಲಿ ಸುದ್ದಿ ಇದ್ದೇ ಇರುತ್ತೆ. ಓ ಹಾಸ್ಟೆಲ್ ಫುಲ್ ಸೈಲೆಂಟ್. ಬೇರೆ ಕಿತಾಪತಿ ಮಾಡಿದ್ರೆ ಫಸ್ಟ್ ಯಾರೆಲ್ಲೇ ಇದ್ರು ಎಕ್ಸಾಮ್ ಟೈಮಲ್ಲಿ ಮಾತ್ರ ಎಲ್ಲ ಕಾರಿಡಾರ್ ಬಂದು ಕೂತ್ಕೋಬೇಕು. ಕಾರಿಡಾರ್ ಏನಕ್ಕೆ ಯೂಸ್ ಆಗ್ತಿತ್ತು ನಮ್ಗೆ ಅಂತಂದ್ರೆ ಬರೀ ಎಕ್ಸಾಮ್ ಟೈಮಲ್ಲಿ ಮಾತ್ರ ಕೂತ್ ಓದಕ್ ಅಷ್ಟೇ. ಅದು ಬಿಟ್ಟು ಯಾವಾಗ ಯಾರಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಹೌದಾ? ನೈಸ್ ನೈಸ್ ನೈಸ್. ಇವ್ರ ತರ ಇರಿ ಗೈಸ್. ಮಚ್ಚಿ, ನಿಮ್ದು 4 ಇಯರ್ಸ್ದು ಎಕ್ಸ್ಪೀರಿಯನ್ಸ್ ಹೇಳಿ, ಹೆಂಗ್ ಅನ್ಸ್ತು ಅಂತ? 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓವರ್ ಆಲ್ ಕಾಲೇಜ್ ಮಜಾ ಮಾಡಿದ್ವಿ, ಅಟೆಂಡೆನ್ಸ್, ಬಂಕು, ಕ್ಲಾಸ್ ರೂಮ್ಸ್ ಎಲ್ಲ ಬಹಳ ಮಿಸ್ ಮಾಡ್ಕೊಂತೀವಿ ಅಷ್ಟೇ, ಏನು ಹೇಳಕ್ಕಾಗಲ್ಲ. ಹೌದಾ? ಮಚ್ಚ ದೀಪಕ್, ನಿಂಗೆ ಅನಿಸ್ತು? ಸೇವಾ. ನೈಟ್ ಎಲ್ಲ ಬೀಚಿಗೆ ಹೋಗ್ತಿದ್ವಿ, 2 ಗಂಟೆ 3 ಗಂಟೆ ಟೈಮಲ್ಲಿ ಎಲ್ಲ ಬೀಚಿಗೆ ಹೋಗ್ತಿದ್ವಿ. ಕಟೀಲ್ ಜಾತ್ರೆಗೆಲ್ಲ 2 ಗಂಟೆ ಹೋಗಿ ತೇರು ಎಳೆದು ಬರೀ ಮಿಡ್ ನೈಟ್ ಎಕ್ಸ್ಪೀರಿಯನ್ಸ್ ಗಳೇ ನಮ್ಮ ಇರೋದು. ಡೇ ಟೈಮಲ್ಲೆಲ್ಲ ಮಲಗ್ತಿದ್ವಿ, ಮಿಡ್ ನೈಟ್ ಅಲ್ಲೆಲ್ಲ ತಿರುಗ್ತಿದ್ವಿ. ಕಾಲೇಜಿಗೆ ಒಂದ್ ದಿವಸ ಹೋಗಿಲ್ಲ, ಬರೀ ಬಂಕ್ಗಳೇ. ಇವನದಂತೂ 5% ಅಟೆಂಡೆನ್ಸ್ ಆದ್ರೂ ಒಂದಿನ ಜಾಸ್ತಿ 5+5 ಅಷ್ಟೇ ಅಷ್ಟೇ. ಬಾಂಧವ್ಯ, ನಿಮ್ದು 4 ಇಯರ್ಸ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಎಕ್ಸ್ಪೀರಿಯನ್ಸ್ ಕೇಳ್ತಿದಾರೆ ಯಾರು ಗೊತ್ತಾ? ಗೋವಿಂದ್ ಗಗನ್ ಒಬ್ಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ನಾವ್ ಎಂಟರ್ ಆಗಿದ್ ಕ್ಲಾಸೇ ಒಂದ್ ಕ್ಲಾಸ್, ಅದು ಗೋವಿಂದ್ ಗಗನ್ ಜೊತೆ. ಅಬ್ಬಾ ನಮ್ಮ ಸಿ ಸೆಕ್ಷನ್ ಅಲ್ಲಿ ಒಂದು ಲಾಗರ್ ಗೋವಿಂದ್ ಗಗನ್. ಏ ನನ್ನ ಬಗ್ಗೆ ಬೇಡ, ಕಾಲೇಜ್ ಬಗ್ಗೆ, ನಿಮ್ ಬಗ್ಗೆ ಹೇಳಿ. ಆಯ್ತಾ? ನಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ ಫಸ್ಟ್ ಡೇ ಬಂದಾಗ ಏನು ಗೊತ್ತಿಲ್ಲ, ನರ್ವಸ್. ಯಾರು ಏನು ಪರಿಚಯನೇ ಆಗಿರ್ಲಿಲ್ಲ. ನಾ ಒಬ್ಳೆ ಬಂದಿದ್ದೆ ಫಸ್ಟ್. ಅದ್ರಲ್ಲಿ ತೆಲುಗು ಹುಡುಗಿ ನಾನು, ನನ್ಗೆ ಕನ್ನಡ ಗೊತ್ತಿಲ್ಲ. ಓ ಗ್ರೇಟ್, ಕನ್ನಡ ಕಲ್ತಿದಾರ ಗೈಸ್ ಅವಳು. ಬಂದ ತಕ್ಷಣ ನನ್ಗೆಲ್ಲ ಬ್ಲಾಂಕ್, ಏನು ಗೊತ್ತಿರ್ಲಿಲ್ಲ. ಬಂದೆ, ಅವ್ರು ಕರ್ಕೊಂಡು ಹೋದ್ರು ಆಡಿಟೋರಿಯಂಗೆ, ಅಷ್ಟೆಲ್ಲ ಹತ್ಕೊಂಡು ಬಂದ ಬರಷ್ಟಿಗೆ ಫುಲ್ ಸಾಕಾಗಿದೆ. ಅಂಡ್ ಎಲ್ಲರೂ ಫ್ರೆಂಡ್ಸ್ ತುಂಬಾ ಜನ ಬೇಗ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ ಫಸ್ಟ್ ಇಯರ್ ಅಲ್ಲಿ. ಓಕೆ, ನಾಳೆಯಿಂದ ಹೆಂಗೆ ಅಂದ್ರೆ ಯಾರು ಇರಲ್ವಲ್ಲ? ಇರಲ್ಲ, ಗೊತ್ತಿಲ್ಲ ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಗೋವಿಂದ್ ಸ್ಲೋ, ಗೋವಿಂದ್ ಗಗನ್. ಒಬ್ಬಾ. ಅಭಿಯಾ, ನಿಮ್ದು 4 ಇಯರ್ಸ್ದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತೀರಾ? 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನ್ ಕನ್ನಡ ಅಷ್ಟು ಸರಿ ಇಲ್ಲ, ಸೊ ಗೈಸ್ ಪ್ಲೀಸ್ ಬಟ್ ತುಂಬಾ ಮೆಮೊರೀಸ್ ಇದೆ, ಇಂಗ್ಲಿಷ್ ಇದೆ ಕಾಲೇಜಲ್ಲಿ. ನಮ್ಗೆ ನನ್ನ ಫ್ರೆಂಡ್ಸ್ ಜೊತೆ ಮೆಮೊರೀಸ್ ಆಗಿದೆ. ಫಸ್ಟ್ ಇಯರ್ ಹೋಯ್ತು ಹೇಗೂ, ಲೈಕ್ ಇಟ್ ವಾಸ್ ಅ ನ್ಯೂ ಥಿಂಗ್. ಬಟ್ ಸೆಕೆಂಡ್ ಇಯರ್ ಅಲ್ಲಿ ನಮ್ಗೆ ಗಗನ್ ಆಗಿ ಎಲ್ಲ ಫ್ರೆಂಡ್ಸ್ ಇಟ್ ಬಿಕೇಮ್ ಮೋರ್ ವಂಡರ್ಫುಲ್. It was really good. It's emotional, but ಇವರೆಲ್ಲ ಇಂಟರ್ನ್ಶಿಪ್ಗೆ ಹೋಗಿದ್ರು few months ago, and now we're meeting them all. So we're happy but then emotional at the same time. Overall a good one. ನೈಸ್ ನೈಸ್ ಗೈಸ್. ಅವಳಿಗೆ ಕನ್ನಡ ಅಷ್ಟು ಪ್ರಾಪರ್ ಆಗಿ ಬರಲ್ಲ, ಬಟ್ ಆದ್ರೂ ಟ್ರೈ ಮಾಡಿದಾಳೆ. ನೈಸ್. ಜೊತೆಗೇನು ಜೋರು ಸ್ಮೈಲ್ ಮಾಡ್ತಿದ್ಯಾ? ಚಿರಾಗ್, ನಿಮ್ದು 4 ಇಯರ್ಸ್ ಜರ್ನಿ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ಬಂದಿದೆ ಇದು ಗೈಸ್. ನಮ್ ಕ್ಲಾಸ್ ಅಲ್ಲಿ ಸಿಕ್ಕಾಪಡ ಮ್ಯಾಮ್ಸ್ ಎಲ್ಲ ಬೈಯೋದು ಹೆಂಗೆ ಆಗಿತ್ತು. ಅದೆಲ್ಲ ಬಿಡು, ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿದ್ದೇನೆ ಕಾಲೇಜ್ಗೆ. ಅಥವಾ ಫುಲ್ ಫ್ರೆಂಡ್ ಮೆಮರೀಸ್. ನಿಜ ಗೈಸ್, ಒಳ್ಳೆ ಎಂಜಾಯ್ ಮಾಡ್ತಿದ್ದ ಕ್ಲಾಸ್ ಅಲ್ಲಿ, ಫುಲ್ ನಗಾಡ್ಸ್ತಿದ್ದ. ಸೂಪರ್ ಆಗಿದೆ, ಮಿಸ್ ಮಾಡ್ತೇನೆ ಎಲ್ಲರನ್ನು, ಎಸ್ಪೆಷಲಿ ಗಗನ್. ತ್ರಿಷಾ, ನಿಮ್ದು 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀರಾ? 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮೇ ಬಿ ಅಪ್ಸ್ ಅಂಡ್ ಡೌನ್ಸ್, ಎಷ್ಟು ಬೇಗ ಮುಗೀತು ಅಂತ ಹೇಳಕ್ಕಾಗ್ತಿಲ್ಲ. ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈಗ. ಪಾಪ ವಯಸ್ಸಾದ್ರು ಬಂದಿದ್ದಾರೆ ಕಾಲೇಜಿಗೆ, ತುಂಬಾ ಒಳ್ಳೆ ಫ್ರೆಂಡ್ಸ್, ಓದೋ ವಯಸ್ಸಲ್ಲ ಆದ್ರೂ ಬಂದಿದ್ದಾರೆ. ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇರೋರು.
ಹೇಮಾ ನಿಮ್ದು ಏನಾದ್ರು ಶೇರ್ ಮಾಡ್ತೀರಾ? ಚೆನ್ನಾಗಿತ್ತು. ಊಟ ಮಾಡಿದೆ, 3 ಹೊತ್ತು ಮಲ್ಕೊಂಡೆ. ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಮೆಮೊರೀಸ್ ಆಗಿದೆ. ಹೌದಾ? ಟ್ಯೂಷನ್ ಕೂಡ ಚೆನ್ನಾಗಾಯ್ತು. ಇವಾಗ ನಾಳೆಯಿಂದ ಹಿಂಗೆ ಫ್ರೀ ಪ್ರಮೋಷನ್ ಕ್ಯೂ ಸ್ಪೈಡರ್ ಹೆಂಗೆ ಅಂದ್ರೆ ಕ್ಯೂ ಸ್ಪೈಡರ್ಸ್ ಅಲ್ಲ, ನಾಳೆಯಿಂದ ನೀವು ಬೇರೆ ಬೇರೆ ಇರ್ತೀರಲ್ಲ, ಅದ್ ಹೆಂಗೆ ಇರ್ತೀರಾ ಅಂತ. ನಾವು ಅದೇ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀವಿ. ಹೌದಾ? ನಾವು ಮೀಟ್ ಮಾಡ್ತಾ ಇರ್ತೀವಿ, ಟ್ರಿಪ್ಸ್ ಹೋಗ್ತೀವಿ, ಡೈಲಿ ಕಾಲ್ ಅಲ್ಲಿ ಮಾತಾಡ್ತೀವಿ. ಸೊ ಅದೇ ಫ್ರೆಂಡ್ಶಿಪ್ ನ ಕ್ಯಾರಿ ಮಾಡ್ತೀವಿ. ಓಕೆ. ಸೊ ಇವತ್ತು ಅಳಲ್ವಾ? ಯಾಕೆ ಎಲ್ಲಿಗೆ ಹೋಗಿರ್ತೀವಿ? ಬೆಳಗ್ಗೆ ಹತ್ಲು ಹೌದಾ? ಬೆಳಿಗ್ಗೆ ಹತ್ರ? ಓಕೆ, ಒಳ್ಳೇದಾಗ್ಲಿ. We love SKT. ಅಂತೂ ಇಂತೂ ಇಂಜಿನಿಯರಿಂಗ್ ಲೈಫ್ ಮುಗೀತು. ಏನ್ ಅನ್ಸ್ತದೆ ನಿಂಗೆ? ಏನಿಲ್ಲ, ಎಲ್ಲ ಬಿಟ್ಟು ಬೇಜಾರಾಯ್ತದ. ಏನ್ ಮಾಡಕ್ಕಾಗಲ್ಲ, ಬಿಟ್ಟು ಹೋಗ್ಲೇಬೇಕು. ಬಿಟ್ಟು ಹೋಗ್ಬೇಕನ್ನೋದೇ ಖುಷಿ ಹೇಳ್ತಿದ್ದೆ ನಾನು. ಸ್ಕೂಲ್ ಸ್ಮೈಲ್ ಮಾಡ್ಕೊಂಡ್ ಹೇಳ್ತಿದ್ದಲ್ಲ. ಮೆಮೊರೀಸ್ ಯಾವತ್ತು ಖುಷಿಯಾಗಿ ಟಚ್ ಆಯ್ತು, ಹಾರ್ಟ್ಗೆ ಟಚ್ ಆಯ್ತು ಬಿಡ. ಮತ್ತೇನಂದ್ರ ಎಲ್ಲ ಇಷ್ಟ ದಿನ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಎಂಜಾಯ್ಮೆಂಟ್ ಎಲ್ಲ ಬಿಟ್ಟು ಸ್ವಲ್ಪ ಏನಾರ ವೈವಾ ಅಲ್ಲ ಇದು, ವೈವಾ ಇಲ್ಲ, ಎಕ್ಸಾಮ್ ಅಲ್ಲ. ಮುಂಚಿಂದ ನಾನು ಮಾತಾಡೋದೆಲ್ಲ ಮನಸ್ಸಿಂದ, ಆಗ ಬಾಯ ಒಳಗೆ ಹೇಳಕ್ ಎಷ್ಟೋ ವರ್ಡ್ಸ್ ಗಳೈತಿ, ಬಟ್ ಬಾಯಿಂದ ಬರ್ತಿಲ್ಲ. ಆದ್ರೂ ಸಣ್ಣ ಚಿಕ್ಕದಾಗಿ ಹೇಳಿನಿ. ಥ್ಯಾಂಕ್ ಯು. ಸೊ ಗೈಸ್, ನನ್ನ ರೂಮ್ಮೇಟ್ ಇದಾನೆ, ಇನ್ನೂ ಇಬ್ರಿದ್ರು, ಅವರು ಬಂದಿಲ್ಲ. ಸೊ ಇವನ್ ಕೇಳುವ ಏನ್ ಹೇಳ್ತಾನೆ ಅಂತ. ಅದು ಫಸ್ಟ್ ಡೇ ಬಂದಾಗ ಇವ್ನು ಸಿಕ್ಕಿದ್ ನನಗೆ PG ಎಂಟ್ರೆನ್ಸ್ ಅಲ್ಲಿ. ಅವತ್ತಿಂದ ಇವತ್ತಿನವರೆಗೆ ಹಿಂಗೆ ಇದೆ ಫ್ರೆಂಡ್ಶಿಪ್. ಬಟ್ ಒಂದು ಬೇಜಾರಂದ್ರೆ ಬಿಟ್ಟು ಹೋಗ್ತೀವಿ, ಅದು ಬಿಟ್ರೆ ಬೇರೆ ಏನಿಲ್ಲ, ಎಲ್ಲ ಡನ್. ತುಂಬಾ ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ. ಎಕ್ಸಾಮ್ ಹಿಂದಿನ ದಿನ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕ್ ಆಗಿರೋದು. ಎಕ್ಸಾಮ್ ಹಿಂದಿನ ದಿನ ಏನೇನೋ ಮಾತಾಡೋದು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ಅಷ್ಟೇ. ಚೆನ್ನಾಗಿತ್ತು. 1 more ಬ್ರೇಕ್ ಪ್ಲಾನ್ ಇದೆ. ಯಾವ್ದಿದು ಪ್ರಯಾಗ್ರಾಜ ಯಾರೋ ಹೋಗ್ಬೇಕು, ಕುಂಭಮೇಳ. ಎಕ್ಸಾಮ್ ನೆಕ್ಸ್ಟ್ ಡೇ ಇದೆ, ನೈಟು 2.5 hours ಡಿಸ್ಕಸ್ ಮಾಡಿದ್ವಿ ಕುಂಭಮೇಳ ಹೋಗೋಣ ಅಂತ. ನೆಕ್ಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲ ಅವ್ರ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ಜೂಟು. ಒಬ್ರು ಬಾಯಿ ಹೇಳಿಲ್ಲ. ಹಂಗಾಯ್ತು ಗೈಸ್. ಇದೆ ಏನೇನು ಮಾತಾಡೋದು ಚೆನ್ನಾಗಿದೆ ಗೈಸ್. ಬಟ್ ತುಂಬಾ ಇದನ್ನ ಹೇಳ್ಕೊಳಕ್ ಆಗಲ್ಲ ಕ್ಯಾಮರಾ ಮುಂದೆ, ಗೊತ್ತಿರುತ್ತಲ್ಲ ನಿಮ್ಗೆ. ಸೊ ಚೆನ್ನಾಗಿತ್ತು ಗೈಸ್ ಓವರ್ ಆಲ್. ನೋಡಿ ಗೈಸ್, ಇದೇ ನಮ್ಮ ಕ್ಯಾಂಟೀನ್ ಆಗಿತ್ತು. ನಾವೆಲ್ಲ ಎಲ್ಲ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಗ್ಲಾಸಲ್ಲಿ ಇರೋದಕ್ಕಿಂತ ಇಲ್ಲಿರೋದೇ ಹೆಚ್ಚಾಗಿತ್ತು ಗೈಸ್. ನನ್ನನ್ನು ಕೇಳಿದ್ರೆ ಈ 4 ವರ್ಷ ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ. ಒಂದೊಳ್ಳೆ ಜರ್ನಿ ಗೈಸ್. ಸೊ ಆ್ಯಕ್ಚುಲಿ ನೀವು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಇಂಜಿನಿಯರಿಂಗ್ ತಗೋಬೇಕು. ಲೈಕ್ ಇಂಜಿನಿಯರಿಂಗ್ ನೀವು ತುಂಬ ಎಂಜಾಯ್ ಮಾಡ್ತೀರ ಗೈಸ್. ನೀವು ಅಂದ್ಕೊಂಡಿರಲ್ಲ, ಸ್ಟಡೀಸ್ ಆಗಲಿ ಅಥವಾ ಬೇರೆ ಸ್ಟಡೀಸ್ ಅಪಾರ್ಟ್ ಫ್ರಮ್ ಸ್ಟಡೀಸು ಆಗಲಿ ತುಂಬ ಎಂಜಾಯ್ಮೆಂಟ್ ಮಾಡ್ತೀರ ನೀವು. ಸೊ ಲೈಫಲ್ಲಿ ಅದೇ ಗೈಸ್, ನಾನು ಹೇಳೋದಿಷ್ಟೇ, ಲೈಫಲ್ಲಿ ಎಂಜಾಯ್ ಮಾಡಿ. ಬರೀ ಓದೋದನ್ನೇ ಮಾಡಬೇಡಿ. ಬಿಕಾಸ್ ಅದು ನಿಮಗೆ ರಿಗ್ರೆಟ್ ಆಗುತ್ತೆ ಮುಂದೆ ಸ್ವಲ್ಪ ಟೈಮ್ ಆದಮೇಲೆ, ಮತ್ತು ಈ ಫೈನಲ್ ಬಂದ ತುಂಬ ರಿಗ್ರೆಟ್ ಆಗುತ್ತೆ ನಿಮಗೆ, ನಾವು ಎಂಜಾಯ್ ಮಾಡಿಲ್ಲ ಲೈಫಲ್ಲಿ ಅಂತ. ಸೊ ನನ್ನ ಒಪಿನಿಯನ್ ಅದೇ, ಲೈಫಲ್ಲಿ ಎಂಜಾಯ್ ಮಾಡಿ, ಅದ್ರ ಜೊತೆಗೆ ಸ್ಟಡೀಸು ಮಾಡಿ ಗೈಸ್. ನಾವು ನಾಳೆಯಿಂದ ಕಾಲೇಜಿಗೆ ಬರಬೇಕಂದ್ರೆ ಆಗಲ್ಲ, ಕಾಲೇಜ್ ಲೈಫ್ ಮುಗೀತು. ಇನ್ನೇನಿದ್ರು ಹೊರಗಡೆ ಜೀವನ ಸ್ಟಾರ್ಟು. ಆ್ಯಕ್ಚುಲಿ ರಿಯಲ್ ಜೀವನ ಇವಾಗ ಸ್ಟಾರ್ಟು. ನೋಡುವ ಹೇಗೆ ಹೋಗ್ತದೆ ಜೀವನ ಅಂತ, ಅದನ್ನು ನಿಮ್ಮೊಂದು ತೋರಿಸ್ತೀನಿ. ಎಸ್, ನಮ್ಮ ಫ್ರೆಂಡ್ಸು ಇನ್ನೂ ತುಂಬ ಜನ ಇದ್ರು, ಬಟ್ ಅವ್ರು ಯಾರು ಬಂದಿಲ್ಲ ಇವತ್ತು. ಕೆಲವೊಂದು ರೀಸನ್ಸ್ಗೋಸ್ಕರ ಬಂದಿಲ್ಲ. ಸೊ ನೋಡುವ, ಮುಂದೆ ಬರೋ ವಿಡಿಯೋದಲ್ಲಿ ಯಾರಾದರೂ ತೋರಿಸ್ಬೇಕಾದ್ರೆ ತೋರಿಸ್ತೀನಿ. ಬಾಯ್ ಬಾಯ್ ಬಾಯ್. ಕೈ ಕೊಡು. ಬಾಯ್. ಸಿಗುವ ಗ್ರಾಜುಯೇಷನ್ ಸಿಗುವ. ಬಾಯ್ ಮಚ್ಚ, ಸಿಗುವ ಮಚ್ಚ, ಸಿಗುವ ನೆಕ್ಸ್ಟ್ ಗ್ರಾಜುಯೇಷನ್ಗೆ. ಹಾಂ, ಇವತ್ತು ನೈಟೇ ನಾವು ಹೊಡೋದು. ಬಾಯ್ 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 ಬಾಯ್. ಸಿಗುವ ಮಚ್. ಗಾಯ್ಸ್, ಈ ವಿಡಿಯೋ ತುಂಬ ಲೆಂದಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಅಲ್ಲಿ ತನಕ ಬಾಯ್.